ಹಾಯ್ ಫ್ರೆಂಡ್ಸ್, ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಮಿಸ್ಮೋಸ್ ರೋಲ್ ತುಮ್ಸೆ ನಾ ಹೋ ಪಾಯೇಗಾ ಮೈಸೂರಿನ ಬನ್ನಿ ಮಂಟಪನಲ್ಲಿ ಬಂದಿದೆ. ಇದರ ಓಪನಿಂಗ್ಗೆ ನನ್ನನ್ನು ಕರೆದಿದ್ರು. ನಾನು ಒಂದೆರಡು ಮೂರು ಡಿಶ್ ಟ್ರೈ ಮಾಡಿದೆ. ಹೇಗಿತ್ತು ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ. ಇಲ್ಲಿ ಸುಮಾರು ಫ್ರೈಡ್ ಚಿಕನ್ಗಳು ಫ್ರೈ ಮಾಡಿಟ್ಟಿರ್ತಾರೆ ವಿತ್ ಫ್ರೈಸ್ ಆ್ಯಂಡ್ ಎವ್ರಿಥಿಂಗ್. ಒಂದು ರುಮಾಲಿ ರೋಟಿ ರೀತಿ ಒಂದು ರುಮಾಲಿ ರೋಟಿ ತೊಗೊಂಡು ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಸ್ಗಳನ್ನ ಅವರು ಫಿಲ್ ಮಾಡ್ತಾರೆ. ಫಸ್ಟು ನೀಟಾಗಿ ಚಾಪ್ ಮಾಡಿದಂಥ ಲೆಟಸ್ಗಳನ್ನ ಹಾಕ್ತಾರೆ, ಆಮೇಲೆ ಫ್ರೈಸು, ಹಾಗೆ ಸ್ಟೈಲಿಶ್ ಆಗಿ ಸಾಸಸ್ಗಳನ್ನ ಶುರು ಮಾಡ್ತಾರೆ. ಮೊದಲಿಗೆ ಧಾರಾಳವಾಗಿ ಮಸ್ಟರ್ಡ್ ಸಾಸ್, ಅದಾದಮೇಲೆ ಕೆಚಪ್, ಅದಾದಮೇಲೆ ಮಯೋನೀಸ್, ಅದಾದಮೇಲೆ ಪುನಃ ಸ್ವಲ್ಪ ಬಾರ್ಬಿಕ್ಯೂ ಸಾಸ್, ಈ ರೀತಿ ಸುಮಾರು ಸಾಸಸ್ಗಳನ್ನ ಹಾಕಿ ಒಂದು ಫ್ರೈಡ್ ಚಿಕನ್, ಒಂದು ದೊಡ್ಡ ಸೈಜ್ ಫ್ರೈಡ್ ಚಿಕನ್ನ ತಗೊಂಡು ಅದರಲ್ಲಿ ಹಾಕಿ ಅದಾದಮೇಲೆ ಅದನ್ನು ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದ್ರ ಮೇಲೂ ಕೂಡ ಯಾವುದೋ ಒಂದು ಡಿಫ್ರೆಂಟ್ ಸಾಸ್ ಹಾಕಿದ್ರು, ಯಾವ ಸಾಸ್ ಅಂತ ಗೊತ್ತಾಗಲಿಲ್ಲ ನನಗೆ. ಐ ಥಿಂಕ್ ಮಯೋನೀಸ್ ಆ್ಯಂಡ್ ಮಸ್ಟರ್ಡ್ನ ಇನ್ನೊಂದು ರೌಂಡ್ ಹಾಕಿದ್ರು ಅನಿಸುತ್ತೆ. ಅದಾದಮೇಲೆ ಫುಲ್ಲು ದೊಡ್ಡ ಜಂಬೋ ರೋಲ್ನ ಅವರು ರೋಲ್ ಮಾಡಿ ಕೊಟ್ಟರು. ಸಖತ್ತಾಗಿತ್ತು. ಇದರ ಹೆಸರು ಕೂಡ ಚಿಕನ್ ಜಂಬೋ ಶವರ್ಮಾ ರೋಲ್ ಅಂಥೇಳಿ. ಇಲ್ಲಿ ಇನ್ನು ಸುಮಾರು ಫ್ರೆಶ್ ಜ್ಯೂಸಸ್ಗಳು ಅವೈಲೇಬಲ್ ಇದೆ, ಮತ್ತು ಬೋಬಾ ಅಂಥೇಳಿ ಡ್ರಿಂಕ್ಗಳು ಅವೈಲೇಬಲ್ ಇದೆ. ಸುಮಾರು ವೆರೈಟೀಸ್ ಆಫ್ ಬೋಬಾಸ್ ಮಾಡ್ತಾರೆ, ನೀವು ಟ್ರೈ ಮಾಡಿ. ಅದಾದಮೇಲೆ ತಿರ್ಗಾ ಇನ್ನೊಂದು ನಾನು ರೋಲ್ ಟ್ರೈ ಮಾಡಿದೆ, ಅದರ ಹೆಸರು ಫಲಾಫಲ್ ರೋಲ್ ಕೂಡ ಅದೇ ರೀತಿ ಶುರು ಆಗ್ತು. ಒಂದು ರುಮಾಲಿ ರೋಟಿ ತೊಗೊಂಡ್ರು, ಅಲ್ಲಿ ಚಾಪ್ಡ್ ಲೆಟಸ್ಗಳನ್ನ ಹಾಕಿ ಫ್ರೈಸ್ಗಳನ್ನ ಫಿಲ್ ಮಾಡಿ ಪುನಃ ಸ್ಟೈಲಿಶ್ ಆಗಿ ಸಾಸಸ್ಗಳನ್ನ ಹಾಕೋಕ್ಕೆ ಶುರು ಮಾಡಿದ್ರು. ಇದು ಬೇಸಿಕ್ಲಿ ರುಮಾಲಿ ರೋಟಿ ಅಲ್ಲ, ಅದು ಸಿಮಿಲರ್ ರುಮಾಲಿ ರೋಟಿ ಥರನೇ ಮಾಡಿದ್ದಾರೆ. ಇದು ರುಮಾಲಿ ರೋಟಿಗಿಂತ ಸ್ವಲ್ಪ ದೊಡ್ಡದಾಗೇ ಇತ್ತು. ಇದು ಎಲ್ಲ ಆ ಮೊದಲು ಮಾಡಿದಂಥ ರೋಲ್ ಥರನೇ ಇವರು ಸುಮಾರು ಸಾಸಸ್ಗಳನ್ನ ಹಾಕಿ ಒಂದು ವೆರೈಟೀಸ್ ಆಫ್ ಚಿಕನ್ ತಂದು ಇಟ್ಟರು, ರೆಡ್ ಇನ್ ಕಲರ್. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನ್ನಿಸ್ತು. ಅದಾದಮೇಲೆ ನೋಡಿದ್ರೆ ಅವರು ಇನ್ನೊಂದು ವೆರೈಟೀಸ್ ಆಫ್ ಚಿಕನ್ ತಂದರು. ಅರೆ ಪರವಾಗಿಲ್ವೇ ಅಂತ ನೋಡ್ತಾ ಇದ್ದಂಗೆ ಮೂರನೇ ವೆರೈಟಿ ಚಿಕನ್ ಕೂಡ ತಂದರು. ವಾವ್, that looks amazing. I can't wait to eat. This is just perfect. ಹಾಗೆ ನೋಡ್ತಾ ಇದ್ದಂಗೆ ನಮ್ಮ ರೋಲ್ ಫುಲ್ಲಾಗಿ ಲೋಡೆಡ್ ಆಗಿತ್ತು. ಅದಾದಮೇಲೆ ನಗೆಟ್ಸ್ ರೀತಿ ಒಂದು ಕೀಮಾ ಚಿಕನ್ ತಂದಿಟ್ರು. ಅದಾದಮೇಲೆ ಅದ್ರ ಮೇಲೂ ಕೂಡ ಸಾಸಸ್ನ ಹಾಕಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ರೋಲ್ ಮಾಡಿದ್ರು. ಅದರ ಮೇಲೆ ಬಟರ್ ಪೇಪರ್ ಹಾಕಿ ಅದನ್ನು 2 ಪೀಸ್ ಕಟ್ ಮಾಡಿ ಕೊಟ್ಟರು. ಅದು ಹೇಗಿತ್ತು ಅಂತಂತಂದರೆ ಹೆವೆನ್ ಥರ ಇತ್ತು. ಹೆವೆನ್ ನೋಡಿದಿರಾ? ಬನ್ನಿ. ಹೀಗೆ ಬ್ಯೂಟಿಫುಲ್ ಆದಂಥ ರೋಲ್ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಈ ರೀತಿ ರೋಲ್ ಮತ್ತು ಬೋಬಾ ಟೀ ಮತ್ತು ಸುಮಾರು ಜ್ಯೂಸಸ್, ಶೇಕ್ಸ್ ಈ ರೀತಿ ಟ್ರೈ ಮಾಡೋದಕ್ಕೆ ಇಲ್ಲಿ ವಿಸಿಟ್ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಬಾಬಾ. ಅಷ್ಟೇ.